ದೇವ್ರೆ, ಅಪ್ಪ ಬೇರೆ ಹಾಸ್ಟ್ಲಿಗೆ ಬಂದವ್ರೆ. ಹಿಂಗ ಹೇಗೆ ಹೋಗೋದು? ಹೇಗೆ ತಪ್ಪಿಸ್ಕೊಂಡು ಹೋಗೋದು? ನಾನು ಇಲ್ಲಿಂದ ಹೋದ್ರೆ ನಾನು ಇಲ್ಲಿರೋ ವಿಷಯ ಗೊತ್ತಾಗೋಗುತ್ತೆ. ಏನ್ ಮಾಡೋದು? ಎಲ್ಲೇ ಅವಳು? ಅಮ್ಮ, ಅವಳೆಲ್ಲೂ ಇಲ್ಲ. ಬಾ ಅಮ್ಮ. ಇಲ್ಲೆಲ್ಲೂ ಇಲ್ಲ ಅಂದ್ರೆ ಬೇರೆ ಕಡೆ ಇದ್ದಾಳೆ ಅಂತ ಹೇಳ್ತಿದ್ಯಾ? ಅಯ್ಯೋ ಅಮ್ಮ, ಇಷ್ಟೊಂದು ಹುಡ್ಕುದ್ರು ಅವಳು ಸಿಕ್ಕಿಲ್ಲ ಅಂದ್ರೆ ಅವಳಿಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಆ ಮೇಡಮ್ಗೆ ಯಾರೋ ಸುಳ್ಳು ಹೇಳಿರ್ತಾರೆ ಅವಳು ನಮ್ಮ ಮನೇಲಿ ಇದ್ದಾಳೆ ಅಂತ. ಬಾರಮ್ಮ ಹೋಗೋಣ. ಇಲ್ಲ, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ. ಇಲ್ಲೇ ಎಲ್ಲೋ ಇರ್ಬೇಕು. ದೀಪಾ, ಆ ನೀರಿನ ಟ್ಯಾಂಕ್ ಅಲ್ಲಿ ಇರ್ಬೋದಾ? ಅಮ್ಮ, ಟ್ಯಾಂಕ್ ಅಲ್ಲ. ಹ್ಞೂ ಕಣೆ, ನನಗ್ ಹತ್ತಕ್ಕಾಗಿದ್ರೆ ನಾನೇ ಹತ್ ನೋಡ್ತಾ ಇದ್ದೆ. ನೋಡು, ಹೋಗು ಹತ್ ನೋಡ್ರೆ. ಅಮ್ಮ, ನಾನು ಹೇಳ್ತಾ ಇದ್ದೀನಿ ಹೋಗ್ ನೋಡು ಅಂತ. ಹೋಗು. ಅಮ್ಮ, ಮಳೆ ಬರ್ತಿದೆ, ಈಗ ಹೋಗಿ ನೋಡ್ಬೇಕಾ? ಹೋಗೆ, ಅಲ್ಲೇ ಇರ್ಬೋದು ಅನಿಸ್ತಾ ಇದೆ. ಹೋಗೆ, ನಿನ್ಗೆ ಹೇಳ್ತಾ ಇರೋದು, ಹೋಗು. ಅಲ್ಲೇ ಇರ್ಬೇಕು. ದೀಪಾ, ಇದ್ದಾಳೇನ ಅವಳು? ಇಲ್ಲಿ ಯಾರು ಇಲ್ಲಮ್ಮ. ಹೇ, ಸರಿಯಾಗಿ ನೋಡು. ಇಲ್ಲಿ ಯಾರು ಇಲ್ಲಮ್ಮ. ನಾನು ಯಾಕೆ ಸುಳ್ಳು ಹೇಳಿ? ಸರಿಯಾಗಿ ನೋಡೆ. ಎಲ್ಲ ಹೋದ್ಲು? ಮೈನಾ, ಅಮ್ಮ ಹೋಗೋವರೆಗೂ ಸುಮ್ಮನೆ ಇರು, ಆಮೇಲೆ ಏನಾದ್ರೂ ವ್ಯವಸ್ಥೆ ಮಾಡೋಣ. ಇಲ್ಲ ಅಂದ್ಮೇಲೆ ಅಲ್ಲೇ ನಿಂತಿದ್ಯಾ? ಬಾ. ಬಂದೇ ಇರಮ್ಮ. ದೀಪಾ, ಇಲ್ವಾ ಅವಳಲ್ಲಿ? ಇಲ್ಲ ಅಮ್ಮ, ಅಲ್ಲಿ ಯಾರು ಇಲ್ಲ. ನೋಡು, ಹೋಗಿ ಮೋಟ್ರ್ ಆನ್ ಮಾಡು. ಮೋಟ್ರ್ ಆನ್ ಮಾಡು ಅಂದೆ, ಹೋಗಿ ಮೋಟ್ರ್ ಆನ್ ಮಾಡ್ಬೇಕು ಅಷ್ಟೇ. ಯಾಕಮ್ಮ? ಮೋಟ್ರ್ ಆನ್ ಮಾಡು ಅಂತಿದ್ದೀನಿ, ಹೋಗು. ಅಯ್ಯೋ, ಅಲ್ಲಿ ಯಾರು ಇಲ್ಲ ಅಮ್ಮ. ಅದಲ್ದೆ ಇನ್ನು ಅರ್ಧ ಟ್ಯಾಂಕ್ ನೀರಿದೆ, ಅದೇ ನಮ್ಗಿನ್ನೂ 2 ದಿನ ಆಗುತ್ತೆ. ಮತ್ತೇನಕ್ಕೆ ಮೋಟ್ರ್ ಆನ್ ಮಾಡ್ಬೇಕು? ಅಲ್ಲಿ ಯಾರು ಇಲ್ಲ ತಾನೆ? ಅರ್ಧ ಟ್ಯಾಂಕ್ ನೀರಿದೆ ಅಲ್ವಾ? ಹೋಗು, ಹೋಗಿ ಮೋಟ್ರ್ ಆನ್ ಮಾಡು. ಅದಲ್ಲ ಅಮ್ಮ, ಟ್ಯಾಂಕಲ್ಲಿ ಅರ್ಧ ನೀರಿದೆ, ಅದು ಪೂರ್ತಿ ಆಗ್ಬೇಕು. ಹೋಗಿ ಆನ್ ಮಾಡು. ಇಷ್ಟು ಹೇಳ್ತಾ ಇದ್ರು ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗೆ.
ಯಾವಾಗ ಬಂದ್ರಿ? ಅದು ನಾನು ಸುಮಾರು ಹೊತ್ತಾಯ್ತು ಮೇಡಮ್ ಅವರೇ. ಓಹ್ ಹೌದಾ? ಒಳಗ್ ಬರ್ಲೇ ಇಲ್ಲ ತಾವು? ಅದು ಅಲ್ಲ ಮೇಡಮ್ ಅವರೇ, ನೀವು ಏನೋ ಪೂಜೆಲಿದ್ದೀರಿ ಅಂತ ಅಂದ್ರು, ಅದಕ್ಕೆ ಇಲ್ಲೇ ಕಾಯ್ತಾ ಕೂತಿದ್ದೆ. ಸರಿ ಸರಿ, ಒಳಗ್ ಬನ್ನಿ, ಕುತ್ಕೊಂಡ್ ಮಾತಾಡೋಣ. ಒಳಗ್ ಬರೋದು ಹಾಗಿರ್ಲಿ, ಮೊದಲು ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಹೇಳಿ. ಇಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತವ್ರೆ, ನನ್ಗೆ ಯಾಕೋ ಒಂದು ಅರ್ಥವಾಗ್ತಿಲ್ಲ. ದಯವಿಟ್ಟು ನಿಮ್ ಕೈ ಮುಗೀತೀನಿ, ಮೈನಾ ಎಲ್ಲಿದ್ದಾಳೆ, ಹೆಂಗದಾಳೆ ಹೇಳಿ. ಮೇಡಮ್ ಅವರೇ, ಇದ್ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ಎಲ್ರೂ ಹಿಂಗೆ ನಿಂತ್ಕೊಂಡ್ಬಿಟ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು? ಯಾರು ಹೇಳಿ, ಒಬ್ರಾದ್ರೂ ಬಾಯ್ ಬಿಡಿ. ಇವ್ರೇ ನಿಮ್ ಮಗಳನ್ನ ಹಾಸ್ಟೆಲಿಂದ ಓಡಿಸಿದ್ರು ಅಂತ ಅವ್ರ ಬಾಯಾರೆ ಹೇಗೆ ಹೇಳಕ್ಕಾಗತ್ತೆ? ಹಾಸ್ಟೆಲ್ ಯಾಕೆ ಮೇಡಮ್ ಅವರೇ ನನ್ನ ಕೂಸ್ನ ಈ ಹಾಸ್ಟೆಲಿಂದ ಓಡಿಸ್ಬಿಟ್ರ? ಅಂಕಲ್, ನಿಮ್ ಮಗಳೇ ಅಲ್ಲ, ನಿಮ್ ಮಗಳ ಜಾಗದಲ್ಲಿ ಮೇಡಮ್ ಮಗಳಿದ್ದಿದ್ರು ಹಾಗೆ ನಡ್ಕೋತಿದ್ರು. ನಮ್ ಮೇಡಮ್ ಅಷ್ಟು ಸ್ಟ್ರಿಕ್ಟ್ ಇದಾರೆ ಗೊತ್ತಾ? ಮೇಡಮ್ ಅವರೇ, ಇವರೆಲ್ಲ ಬಾಯಿಗೆ ಬಂದಿದ್ದು ಮಾತಾಡ್ತವ್ರೆ, ನೀವು ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಕೆ ನಿಂತಿದ್ದೀರಲ್ಲ. ಅದೇನಾಯ್ತು? ನನ್ನ ಮಗಳನ್ನ ಯಾಕೆ ಆಚೆಗೆ ಹಾಕಿದ್ರಿ? ಅವಳಂತ ತಪ್ಪು ಏನ್ ಮಾಡಿದಾಳೆ ಹೇಳಿ. ಈಗ ಅವಳೆಲ್ಲವಳೆ ಹೇಳಿ ಮೇಡಮ್ ಅವರೇ, ಹೇಳಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ, ಅವತ್ತಿನ ಪರಿಸ್ಥಿತಿ ಹಾಗಿತ್ತು, ಇಲ್ಲಿಂದ ಕಳಿಸ್ಬೇಕಾಯ್ತು. ಏನವ ಅಂತ ಪರಿಸ್ಥಿತಿ? ರಾತ್ರಿ ಅವಳನ್ನ ಇಲ್ಲಿಂದ ಹೊರ್ಗ ಆಗೋವಂಥ ಪರಿಸ್ಥಿತಿ ಏನಿತ್ತವ? ಹೊತ್ತು ಗೊತ್ತಿಲ್ಲದೆ ಊರ್ ಸುತ್ತಕ್ ಹೋದ್ರೆ ಇನ್ಯಾರು ಸುಮ್ನಿರ್ತಾರ ಅಂಕಲ್? ನನ್ನ ಮಗಳ ಬಗ್ಗೆ ಏನೇನೋ ಹೇಳ್ಬೇಡ. ಅದು ಅಲ್ದೆ ಮಧ್ಯರಾತ್ರಿಲಿ ಕಾಂಪೌಂಡ್ ಹಾರಿ ಒಳಗ್ ಬರಕ್ ನೋಡಿದ್ಲು, ಮೇಡಮ್ ಕೈಗೆ ಸಿಕ್ಬಿದ್ಲು. ಯಾಕೆ ಏನು ಅಂತ ವಿಚಾರಿಸಿದ್ರೆ ಉತ್ತರನೇ ಇಲ್ಲ. ಮೇಡಮ್ ನೋಡೋಷ್ಟು ನೋಡಿದ್ರು, ಕೋಪ ಬಂತು, ಸತ್ಯ ಹೇಳ್ತೀಯ ಇಲ್ಲ ಆಚೆ ಕಳಿಸ್ಲಾ ಅಂದ್ರು. ಅದಕ್ಕೆ ನಿಮ್ ಮಗಳು ಹೊರಗೆ ಹೋಗ್ತೀನಿ